ಪ್ರತಿ ಹುಣ್ಣಿಮೆಯಂತೆ ಹುಣ್ಣಿಮೆಯ ಸುಖಾನುಭವ ಗೋಷ್ಠಿ ಮತ್ತು ಅಪೂರ್ವ ಪುಣ್ಯಸ್ಮರಣೆ ಎರಡು ನಿಮಿತ್ತವಾಗಿ ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇದುವರೆಗೆ ಮಾತಾಡಿದಂಥ ಶಿವಾನಂದ ನಾಯಕವರಿಗೆ, ದೇವಮಕ್ಕಳವರಿಗೆ ನನ್ನ ನಾವು ತಿಳಿಸುತ್ತಾ, ಇಲ್ಲಿ ಮೋಕ್ಷತ್ವದಿಂದ ಬಂದು ಸೇರಿದಂಥ ಎಲ್ಲ ಆತ್ಮಸ್ವರೂಪರಿಗೆ ನನ್ನ ಅನಂತ ಮತಗಳು. ಪುಣ್ಯಾತ್ಮರೇ, ಸತ್ಸಂಗ ಶ್ರವಣ, ಗುರು ಪುಣ್ಯ ಸ್ಮರಣೆ ನಿತ್ಯ ನಡೀತಾನೆ. ಗುರುವಿನ ಸ್ಮರಣೆ ಒಂದು ದಿನ ಮಾಡಿಬಿಡುವಂಥದ್ದಲ್ಲ. ಯಾಕೆ ಸ್ಮರಣೆ ಮಾಡ್ಕೋಂತ ಇರಬೇಕಂದ್ರೆ ನಾವು ಹೆಂಗೆ ಹೆಚ್ಚು ಸ್ಮರಣೆ ಮಾಡ್ಕೋಂತೇವೆ ಹಂಗೆ ಆಗಿಬಿಡುತ್ತೆ. ಗುರುವಿನ ಸ್ಮರಣೆ ಮಾಡ್ಕೋಂತ ಅವನ ಸಮೀಪಕ್ಕೆ ಹೋಗಕ್ಕೆ ಸಾಧ್ಯ ಐತಿ. ಜಗತ್ತಿನ ವಿಷಯಾದಿಗಳ ಸ್ಮರಣೆ ಮಾಡ್ಕೋಂತ ಕುಂತ್ರೆ ಇಲ್ಲೇ ತಿರುಗಾಡುತ್ತೆ ಮನಸ್ಸು. ಅದಕ್ಕೆ ಗುರು ಸ್ಮರಣೆ. ಅವ್ರ ಪುಣ್ಯ ಸ್ಮರಣೆ ಮಾಡೋದು ಅಂದ್ರೆ ಅವರು ಹೇಳಿದಂಥ ಚಿಂತನೆಗಳನ್ನು ಪುನಃ ನೆನಪು ಮಾಡ್ಕೊಂಡು, ಎಷ್ಟು ನೆನಪು ಮಾಡಿದರೂ ಕಡಿಮೆನೇ. ಸಂಸಾರದ ನಿಮಿತ್ತವಾಗಿ ಸಂಸಾರದ ಚಿಂತೆಯನ್ನು ದಿನ ಮಾಡ್ತೀವಿ. ಇದರ ಆಗು-ಹೋಗುಗಳ ಬಗ್ಗೆ ಚಿಂತೆ ಎಲ್ಲರಿಗೂ ಸಹಜವಾಗಿ ನಡೆದುಬಿಟ್ಟದೆ. ನಾವು ಅದು ಸಹಜ ವೃತ್ತಿ ಆಗೈತಿ. ಅದಕ್ಕೆ ಆ ವೃತ್ತಿಯನ್ನು ಕಡೆಗಾಣಿಸಿ ಗುರು ಸ್ಮರಣೆಯ ಸತ್ಯದ ಸ್ಮರಣೆ, ನಿನ್ನ ನಿಜ ಸ್ಮರಣೆಯನ್ನು ಮಾಡೋದೈತಿಲ್ಲ, ಇದನ್ನು ಪ್ರವೃತ್ತಿಯಾಗಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಈ ಕಾರ್ಯಕ್ರಮಗಳಿಂಥವು ಹೆಚ್ಚು ನಡೆದದಲ್ಲಿ ಹೆಚ್ಚು ಭಾಗಿಯಾಗಬೇಕು. ಬರೀ ವಿಷಯಾದಿಗಳ ಚಿಂತನೆ ಮಾಡ್ಕೊಂಡು ಬಾಳೆದ ಮಾತಾಡ್ಕೊಂತ ಹೋಗ್ತೀವಿ ಅಂದ್ರೆ ಎಷ್ಟು ಮಾಡಿದರೂ ಮುಗಿಯೋದಿಲ್ಲ. ಎಂದೂ ಕೊನೆಗಾಣಲಾಗುವಂಥದ್ದು. ಎಷ್ಟು ಮಂದಿ ಬಾಳೆ ಮಾಡಿ ಜಗತ್ತಿನಾಗ ಸುಖಿಯಾದವರದ. ಮನುಷ್ಯ ಆರಾಮಿರ್ಬೇಕಂತ ಆದ್ರೆ ಆರಾಮದ ಮಾರ್ಗ ಹಿಡಿಯವಲ್ಲ, ಮತ್ತೆ ಗಲ್ಲದ ಮಾರ್ಗನ ಹಿಡಿದ. ಈ ನಿಶ್ಚಿಂತನ ಆಗ್ಬೇಕಾಯ್ತಂದ್ರೆ ಚಿಂತೆ ಹಿಡಿಯುವಂಥ ಮಾರ್ಗ ಹಿಡಿಬೇಕು, ಚಿಂತೆ ಹತ್ತುವಂಥ ಮಾರ್ಗ ಹಿಡಿಬೇಕು. ನಿನ್ನ ದುಃಖ ಕಣಿಗಾಣಬೇಕಾಗಿತ್ತಂದ್ರೆ ಮತ್ತೆ ದುಃಖ ಉತ್ಪತ್ತಿ ಆಗುವಂಥ ಮಾರ್ಗವನ್ನು ಹಿಡಿದು, ದುಃಖವನ್ನು ನಾಶ ಆಗುವಂಥ ಮಾರ್ಗವನ್ನು ಹಿಡಿದು, ನಾವೇನು ಬಾಳೆ ಸಂಸಾರ ಹಸುವನ್ನು ಮಾಡ್ತೇವಲ್ಲ, ಇವು ಎಂದೆಂದೂ ದುಃಖವನ್ನು ಕಣಿಗಾಣಿಸೋದಿಲ್ಲ. ಮತ್ತೆ ದುಃಖ ಹೆಚ್ಚಿಗೆ ಹಾಕೊಂತ ಹೋಗ್ತದೆ. ಹೆಂಗೆ ಈ ವಿಷಯಗಳಲ್ಲಿ ಸಂಸಾರದಲ್ಲಿ ಹೆಚ್ಚು ಮುಳುಗತಿ, ಅಷ್ಟೆಷ್ಟು ನೀ ದುಃಖಿ ಹಾಕುವಂತ ವ್ಯಕ್ತಿ. ಈ ಬಾಳೆನ ಈ ಸಂಸಾರವನ್ನು ಹೆಂಗೆ ಹೆಚ್ಚಿಗೆ ಹಚ್ಕೋವಂತ ವ್ಯಕ್ತಿ ಅಷ್ಟಷ್ಟು ಆಳವಾಗಿ ಘಾಸಿ ಮಾಡ್ತದೆ, ನಿನಗೆ ಆಳವಾಗಿ ಗಾಯ ಮಾಡ್ತದೆ. ನೋಡ್ರಿ, ಸಂಸಾರವನ್ನು ಹೆಚ್ಚು ಹಚ್ಕೋತ ಹೋಗ್ರಿ, ಕಡೆಗೆ ನಿದ್ದೆ ಅನ್ನೋದು ಕಡಿಮೆ ಹಾಕೋತ ಬರ್ತದೆ. ಇದನ್ನ ಇಷ್ಟಪ್ಪ ಇದು ಅಂತ ತಿಳಿದು ಬಿಡ್ರಿ, ನಿದ್ದೆ ಆರಾಮ್ ನಿದ್ದೆ ಆಗತ್ತೆ. ಅದಕ್ಕೆ ಈ ಸಂಸಾರದ ಮೇಲಿನ ಮೋಹವನ್ನು ನಾವು ಕಡಿಮೆ ಮಾಡಬೇಕಾಗೈತಿ, ಗುರುಸ್ಮರಣೆಯನ್ನು ಹೆಚ್ಚಿಗೆ ಮಾಡಬೇಕಾಗೈತಿ. ಇದನ್ನು ಎಷ್ಟು ಮಾಡಿದರೂ ಕಡಿಮೆನ. ಸಂಸಾರದ ಚಿಂತೆ ನಾವು ಬಹಳ ಸಾಕಷ್ಟು ಮಾಡಿವು. ಈ ಜನ್ಮದಾಗ ಮುಂಜಾನೆ ಸಾಯಂಕಾಲ ಮತ್ತೆ ರಾತ್ರಿ ನಿದ್ದೆ ಬರೋ ಮಟನೂ ಅದನ್ನ ಮಾಡ್ತೇವೆ. ಗುರುಸ್ಮರಣೆಯನ್ನು ಎಷ್ಟು ಜನ ಮಾಡ್ತೇವಪ್ಪ ನಾವು. ಮನೆ ಒಳಗೆ ಖಾಲಿ ಕೂತಿರ್ತಾವಲ್ಲ, ಅವು TV ಮೊಬೈಲ್ ಬಂದ್ ಮಾಡಬೇಕು. ಅವನು ಬಂದ್ ಮಾಡಿ ಗುರು ನಾಮಸ್ಮರಣೆಯನ್ನು ಮಾಡ್ಕೋಂತ, ಗುರು ಹೇಳಿದಂಥ ವಚನಗಳನ್ನು ನೆನಪು ಮಾಡ್ಕೋಂತ, ಅದನ್ನು ಪುನಃ ಒಬ್ರು ಹೇಳೋದು, ಒಬ್ರು ಕೇಳೋದು, ಒಬ್ರು ಓದೋದು, ಒಬ್ರು ಕೇಳಿಸ್ಕೊಳ್ಳೋದು, ಹಿಂಗೆ ಮಾಡ್ಕೋಂತ ಅದ ಚಿಂತನೆಯಲ್ಲಿ ಮುಳುಗಿ ಬಾಳೆ ಚಿಂತೆ ಮರ್ಕೊಂತ ಹೋಗ್ರಿ, ನೋಡ್ರಿ ಜೀವನ ಹೆಂಗೆ ಆರಾಮ ಇರ್ತದೆ. ಅದನ್ನು ಮಾಡಿಲ್ಲ ನಾವು, ಬಾಳೆದ ಚಿಂತೆ ಮಾಡಕ್ಕಾಗುತ್ತೆ.
ಇಲ್ಲಿದ್ದ ಹೋದ್ರ ಅದ ಸುರು ಮತ್ತ. ಅದಕ್ಕೆ ಈ ಸಂಸಾರ ಎಂಬ ಮಾಯೆ ಇದರ ಸೆಳುವಿನಿಂದ ಪಾರಾಗಿ ಬರುವುದು ಬಹಳ ಕಠಿಣ ಐತಿ. ಇದರ ಸೆಳುವು ಐತಲ್ಲ ಅಷ್ಟೊಂದು ಎಳ್ಕೊಂತತ್ ಒಳಗ. ಎಲ್ಲೋ ಒಬ್ಬವ ಅದನ್ನು ಈಸಿ ದಾಟಿ ಬರ್ತಾನ, ಅವ ಗುರು ಸಾನ್ನಿಧ್ಯಕ್ಕೆ ಬಂದು ಬೀಳ್ತಾನ. ಇಲ್ಲ ಅಂದ್ರೆ ಈ ಸಂಸಾರದೊಳಗೆ ಎಲ್ಲೇ ತಿರುಗಿ 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 ಶರೀರ ನುಜ್ಜಿ ಗುಜ್ಜಾಡತ್ತ ಬಡದಾಡಿತ್ತ ವಯಸ್ಸಾದ್ಮೇಲೆ ಹೆಂಗಕತಿ ಕಾಲೇ ತಿಳಕ್ ಬರೋಲ್ಲ, ಕಣ್ಣು ಕಾಣೋದಿಲ್ಲ. ಏನು ಮಾಡಿದಪ್ಪ ಅಂತಂದ್ರೆ ಈ ಸಂಸಾರದಾಗ ಗುದ್ದಾಡಿದಲ್ಲ. ಏನು ಕೊಟ್ಟತಿ ಕಡೆಗೆ ನಿನಗೆ ಈ ಸಂಸಾರ? ಇಷ್ಟೆಲ್ಲ ವಯಸ್ಸಾದಾರದಿರಿ, ನಿಮ್ಮ ಜೀವನ ನೋಡ್ಕೋರಿ, ಆ ಅನುಭವನ ನೋಡ್ಕೋರಿ. ಏನಾಯ್ತು ನಿಮ್ಮ ಜೀವನದೊಳಗೆ? ಭಾಳ ಅಂದ್ರೆ ಒಂದಿಷ್ಟು ಸಿರಿ ಸಂಪತ್ತು ಗಳಿಸಿರ್ಬೋದು, ಒಂದಿಷ್ಟು ಪದವಿ ಪಟ್ಟಗಳನ್ನು ಹೊಂದಿರ್ಬೋದು, ಹೌದೌದು ಅನಿಸ್ಕೊಂಡಿರ್ಬೋದು. ಆದರೆ ಅಂತರಂಗದಲ್ಲಿ ನಿಮ್ಮ ಶಾಂತಿ ಹೆಚ್ಚಿಗೆ ಆಗೈತು, ಕಡಿಮೆ ಆಗೈತು. ನಿಮ್ಮಲ್ಲಿ ಸಮಾಧಾನ ಹೆಚ್ಚಿಗೆ ಆಗೈತು, ಕಡಿಮೆ ಆಗೈತು. ನಿಮಗೆ ಆನಂದ ಐತು, ಹೋಗೈತು. ಸುಖ ಐತು, ದುಃಖ ಐತು. ನೋಡ್ಬೋದು, ಈ ಸಂಸಾರದೊಳಗೆ ಶಾಶ್ವತ ಸುಖವನ್ನು ಹೊಂದಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ನಿತ್ಯ ಚಿಂತನೆ ಮಾಡಿ 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 ನೋಡ್ರಿ, ಅವಾಗಿದ್ರ ಅನುಭವ ಆಕತಿ. ಅದಕ್ಕೆ ನೀವು ಸ್ವಂತ ವಿಚಾರ ಮಾಡಲಾರದ ಸತ್ಯದ ಅನುಭವ ಆಗುವುದು. ಆ ಸ್ವಂತ ವಿಚಾರ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ಈ ಸಂಸಾರದ ಚಿಂತನೆಗಳಿಂದ ದೂರ ಸರಿಬೇಕು. ಸಂಸಾರದ ಚಿಂತೆಗೆ ಎಷ್ಟು ಸಮಯ ಕೊಡ್ತೇವಲ್ಲ, ಅದು ವ್ಯರ್ಥ ಸಮಯನ. ನಿಜವಾಗಿ ನೋಡಿದ್ರೆ ಅದು ವ್ಯರ್ಥನ. ಯಾಕಂದ್ರೆ ಈ ಸಂಸಾರದ ಚಿಂತೆಯೊಳಗೆ ಮಾಡಿ ನೀ ಏನು ಮಾಡಿದ್ರು ಸದ್ಯಕ್ಕೆ ಕಡಿಕದು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಅದರಿಂದ ಯಾವಾಗಲೂ ಸುಖಿ ಅನ್ನೋದು ಸಾಧ್ಯನೇ ಇಲ್ಲ, ಬರೀ ದುಃಖನ ಆಗ್ತದೆ. ಆ ಸಂಸಾರ ಅನ್ನೋದು ವಿಷಮ ಐತಿ, ನೀ ಎಷ್ಟು ಪ್ರಯತ್ನ ಮಾಡಿದ್ರು ಅದು ಸಮ ಆಗುವುದೇ ಇಲ್ಲ. ಅದಕ್ಕೆ ಈ ಸಂಸಾರಕ್ಕಿಟ್ಟಂತ ಮೀಸಲಿಟ್ಟಂತ ಸಮಯ ವ್ಯರ್ಥನ. ಇದು ಯಾಕೆ ವ್ಯರ್ಥ ಅಂದ್ರೆ ಇದರಿಂದ ಮುಂದೆ ಏನು ನಿನ್ನ ಜೊತೆ ಬರುವುದಿಲ್ಲ. ನಿನ್ನ ಅಂತಃಕರಣದಲ್ಲಿ ಸಮಾಧಾನ ಹುಟ್ಟುತ್ತೈತೆ ಅಂದ್ರೆ ಅದು ಹುಟ್ಟುವುದಿಲ್ಲ. ಸಂಸಾರ ವಿಷಮಿಗೂ ಮತ್ತೊಂದನ್ನು ಹರಿಸ್ತದ. ಒಂದು ಮುಗಿರೊಳಗೆ ಮತ್ತೊಂದು ನೆನಪಾಕತಿ, ಮತ್ತೊಂದು ಮುಗಿರೊಳಗೆ ಮತ್ತೊಂದು ಆಸೆ ಬಯಕೆಗಳು ಹೆಚ್ಚಿಗೆ ಹಾಕುವಂತ ಹೋಗ್ತಾವ ಜೀವನ ಪರ್ಯಂತ. ನೋಡ್ರಿ, ವಯಸ್ಸಾದಾರನ್ನ ಮೃತರನ್ನ ಕಣ್ಣೀರಿಗೆ ಇರ್ತಾರ ನೋಡ್ರಿ, ಆಸೆಗಳ ಅಳದಾವಣ ನೋಡ್ರಿ. ವಯಸ್ಸಾಗಿರ್ತದೆ ಶರೀರಕ್ಕೆ, ಆಸೆಗಳ ಅಳದಾವಣ ಹೆಂಗ. ಮನಸ್ಸು ಚಂಚಲ ವೃತ್ತಿನ ಕಡದು ನಿಶ್ಚಲಾಗಿ ಆರಾಮ ಐತನ ಹೆಂಗ ನೋಡ್ರಿ. ಇಲ್ಲ, ಮನಸ್ಸು ಮತ್ತಷ್ಟು ಚಂಚಲ ವೃತ್ತಿ ಆಗೈತಿ, ಆಸೆಗಳು ಇನ್ನಷ್ಟು ಹೆಚ್ಚಿಗೆ ಆಗ್ಯಾವು. ಸಮಾಧಾನ ಅನ್ನೋದು ಶೂನ್ಯ ಆಗೈತಿ. ಕಣ್ಣು ಮುಚ್ಚಿದ್ರು ನಿದ್ದೆ ಹತ್ತುದಿಲ್ಲ. ಇವೆಲ್ಲ ಯಾಕೆ ಆಗ್ಯಾವಪ್ಪ ಅಂದ್ರೆ ಜೀವನ ಪರ್ಯಂತ ಬರೀ ಅದನ್ನ ಮಾಡಿದವ ನಾವು. ಜೀವನ ಮನುಷ್ಯ ಶರೀರ ಬಂದ ಮೇಲೆ ಏನು ಮಾಡ್ಯವಪ್ಪ ಅಂದ್ರೆ ಬರೀ ಸಂಸಾರದ ಬಗ್ಗೆ ಚಿಂತನೆ ಮಾಡ್ಯವು. ಅದಕ್ಕೆ ಈ ಸಂಸಾರ ವಿಷಮ ಸಂಸಾರವಿದ ಕನಸಂದರಿ ಅಂತ ಹೇಳಿದ್ರೆ ಆಗುದಿಲ್ಲ. ಅರಿಬೇಕಲ್ಲ, ಹಂಗ ತಿಳಿಬೇಕಲ್ಲ. ಹಂಗ ತಿಳ್ಕೊಂಡು ಇದ್ರ ಮೇಲಿನ ಮೋಹವನ್ನು ಬಿಟ್ಟಾಗ ಇದರ ಸೆಳವಿನಿಂದ ಪಾರಾಗ. ಅದಕ್ಕೆ ವಿಶೇಷವಾಗಿ ನಾವು ಸತತ ಚಿಂತನೆ ಮಾಡ್ಕೋತ ಈ ಸಂಸಾರದ ಸೆಳವಿನಿಂದ ಪಾರಾಗೋ ಬಗೆ ಹೆಂಗ ಅಂತ ಕಲಿಬೇಕಾಗಿ. ಈ ಸಂಸಾರದ ಒಳಗ ಕುಂತೆ ಅಂದ್ರೆ ಇದು ನಿನ್ನ ಒಳಗೆ ಎಳ್ಕೊಂಡು ನಿನ್ನನ್ನ ಮತ್ತೆ ಮ್ಯಾಲೆ ಎಳದಂಗ ಮಾಡ್ಬೇಕು. ಅದಕ್ಕೆ ಈ ಸಂಸಾರವನ್ನ, ಅದಕ್ಕೆ ಸಮರ್ಥಪ್ಪವ್ರು ಹೇಳ್ತಾರೆ, ತುದಿಗಳಿಗೆ ಗೆಳತನ ಮಾಡ್ಬೇಕು. ಅಂದ್ರೆ ಪಟ್ಟ ಪಾರಾಗ ಬಂದಿರ್ಬೇಕು. ನಾವು ಯಾರೋ ಕೈ ಕೊಟ್ಟು ಕಟ್ಟಿಸ್ಕೊಂಡು ಕುಂತೇವೆ ಒಳಗೆ. ಪಾರಾಗೋ ಬಗೆ ಹೆಂಗ? ನಿನ್ನ ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಮರಿ ಮೊಮ್ಮಕ್ಕಳಾಗ್ಲಿ, ಅವರು ನೋಡ್ಬೇಕು, ನಿಂದು ನೋಡ್ಕೋಬೇಕು. ಊರು ದೂರ ಆಗೈತಿ, ಸುಡುಗಾಡ್ಸನೆ ಆಗೈತಿ. ಆದ್ರೂ ಈ ಜಗತ್ತಿನ ವಿಚಾರ, ಬಾಳೆ ವಿಚಾರ ಇನ್ನ ಶುರು ಆಗೇ ಇಲ್ಲ. ಇನ್ನ ಬಾಳೆದೊಳಗ ಇದ್ದಿ. ಎಟ್ಟು ಬಡ್ಕೊಂಡು ಎಟ್ಟು ಮಾಡಿದ್ರೆ ಏನಾಗುದಿಲ್ಲ. ಕಾಲೇ ತಿಳಕ್ ಬರುದಿಲ್ಲ, ಕಣ್ಣು ಕಾಣುದಿಲ್ಲ, ಆದ್ರೂ ಬಾಳೆ ಚಿಂತೆ ಬಿಟ್ಟಿಲ್ಲ ಅಲ್ಲ ಜಗತ್ತಿನೊಳಗ. ಅದಕ್ಕೆ
ಸಮಾಧಾನ ಕೆಟ್ಕೋತ ಹೊಂಟತಿ, ದುಃಖ ಹೆಚ್ಚಿಗೆ ಹಾಕೋತ ಹೊಂಟತಿ, ಆನಂದದ ಭಾವನೆ ಇಲ್ಲ. ಅದನ್ನ ಅನುಭವಿಸಿಲ್ಲ ಜೀವನ ಪರ್ಯಂತ ನೋಡ್ಯಾನ. ಸುಖ ದುಃಖ ಸುಖ ದುಃಖ. ಸುಖ ಎಳಕಾಳಷ್ಟಾದ್ರೆ ಗುಡ್ಡದಷ್ಟು ಬೆಟ್ಟದಷ್ಟು ದುಃಖನ ದುಃಖ. ಎಷ್ಟು ಶ್ರೀಮಂತಿಕಿದ್ರೆ ಏನು, ಎಷ್ಟು ವಿದ್ಯಾಭ್ಯಾಸ ಜಗತ್ತಿನ ಜ್ಞಾನ ಆದ್ರೆ ಏನು, ಸುಖದ ಕೊರತೆ ಇನ್ನ ಐತೆ. ಅಲ್ಲೇನ್ರಿ ವಿಚಾರ ಮಾಡಿ. ಸುಖದ ಕೊರತೆ ಐತೋ ಇಲ್ಲೋ? ಯಾರು ಸುಖಿ ಆಗಿರಿ ಜಗತ್ತಿನೊಳಗೆ? ಮುಷ್ಟಾನ ಭೋಜನ ಉಂಡು ಸುಖಿ ಆದ್ರೆ ಎಷ್ಟು ಮಂದಿ ಇದೆ? ಆ ಭೋಜನದ ಆಸೆ ಇನ್ನ ಐತಿ, ಸುಖ ಇನ್ನ ಸಿಕ್ತಿಲ್ಲ. ಇನ್ನಟ್ಟು ತಿನ್ಬೇಕು, ಇನ್ನಟ್ಟು ಉಣ್ಬೇಕು, ಇನ್ನಟ್ಟು ಸುಖ. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಇನ್ನಷ್ಟು ಸುಖಿ ಆಗ್ಬೇಕಂತಾನ. ಜಗತ್ತಿನೊಳಗೆ ಹೌದೌದು ಅನ್ನಿಸ್ಕೊಂಡು ಪದವಿ ಪಟ್ಟಗಳನ್ನು ಪಡೋದು ಇನ್ನ ಸುಖಿ ಆಗಬೇಕಂತಾನ. ಜಗತ್ತೆಲ್ಲ ಹೌದೌದು ಅನ್ನಬೇಕು. ಜಗತ್ತಿನೊಳಗೆ ಏನು ಪಡೋದ್ರೆ ಏನು ಸುಖ ಅನ್ನೋದು ಅದ್ರೊಳಗಿಲ್ಲ ಅನ್ನುವಂಥ ಸತ್ಯ ನಮ್ಗೆ ಗೊತ್ತಾಗೋದು. ಅದಕ್ಕೆ ಇದು ಮಾಯೆ ಅಂತ ಹೇಳ್ತಾರೆ. ಈ ಮಾಯ ಬಲಿಯಿಂದ ಪಾರಾಗೋ ಬಗೆ ಅಂದ್ರೆ ಇರುವಂಥ ಗುರುನಾಮಸ್ಮರಣೆ, ಗುರು ಸಂಘ, ಸತ್ಸಂಗ. ಅದಕ್ಕೆ ಸತ್ಪುರುಷರ, ಶರಣರ, ಸಂತರ, ಜ್ಞಾನಿಗಳ ಸ್ಮರಣೆಯನ್ನು ಎದಕ್ಕೆ ಮಾಡೋದಂದ್ರೆ ಅದು ನಾವು ಭಗವಂತನಿಂದ ದೂರ ಮಾಡ್ತೀವಿ. ಅಷ್ಟೊಂದು ಸಂಸಾರದ ಚಿಂತೆಯಿಂದ ನಾವು ದೂರ ಇಡ್ತೀವಿ. ಅದರಿಂದ ಏನು ಹಾನಿ ಇಲ್ಲ. ನಾವು ಅದೇನು ಬಿಡ್ತೀವಿ, 1 2 ತಾಸು 4 ತಾಸು ಅದನ್ನ ನಾವು ಸ್ಮರಣೆ ಮಾಡ್ಕೊಂಡು ಕುಂದ್ರುದು, ಪ್ರವಚನ ಅಂತೀರಿ, ಆಲೋಚನೆ, ಸುಮ್ಮನೆ ವ್ಯರ್ಥ ಅಲ್ಲ ಸಮಯ ಅಂತ ನಾವು ತಿಳ್ಕೊಂಡೇವೆ. ನಾವೇನು ಮಾಡಕತ್ತೇವೆ ಈಗ? ನಾವು ಮಾಡಕತ್ತಿದ್ದೇನು? ಇದು ಸುಮ್ಮನೆ ಸಮಯ ವ್ಯರ್ಥ ಅಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾಯುತ್ತಿದ್ದೇವೆ ಅಂತ ಹೇಳಿಲ್ಲ. ನಾವೇನ್ ಮಾಡಕತ್ತೇವೆ ಈಗ? ಬಾಳೆ ಸಂಸಾರ ಚಿಂತೆ ಇದನ್ನ ಮಾಡ್ಕೊಂತ ಒಂದು ಮುಗ್ಲೆ ಮತ್ತೊಂದು ಶುರು ಆಗಿರ್ತತಿ. ಅದು ಮುಗಿಯವಲ್ಲದು, ಇವನ ಚಿಂತೆ ತೆಪ್ಪವಲ್ಲದು. ಇದನ್ನೆಲ್ಲ ಸರಿ ಮಾಡ್ಬೇಕಂತ ಸರಿ ಆಗೋದಿಲ್ಲ. ಏನೋ ಒಂದು ಕೆಟ್ಟ ಬಿಟ್ಟಿರ್ತದೆ. ಆಯ್ತಾಯ್ತು ಇನ್ನೂರೊಳಗೆ ಮತ್ತೊಂದು ಶುರು ಆಗಿಬಿಟ್ಟಿರ್ತದೆ. ಅದಕ್ಕೆ ಇದು ಮಾಯೆ ಬಹಳ ಗರಿಕೆ ಐತಿ. ನೀನು ಇದರಿಂದ ಹೊರಗೆ ಹೋಗಕ್ಕೆ ಬಿಡುವುದಿಲ್ಲ. ಅದರಿಂದ ಹೊರಗೆ ಹೋಗುವಂತ ಉಪಾಯ ಒಂದಂದ್ರೆ ಗುರು ಸಾನ್ನಿಧ್ಯ ಒಂದ. ಆ ಸಾನ್ನಿಧ್ಯದೊಳಗಿದ್ದಾಗ ನಿಧಾನವಾಗಿ ಈ ಭವಬಂಧನದಿಂದ ನೀನು ಹೊರಗೆ ಎಳ್ಕೊಂತ. ಆ ಗುರು ಸಾನ್ನಿಧ್ಯದಲ್ಲಿ ಆ ಸತ್ಸಂಗದಲ್ಲಿ ಅಂತ ಸಾಮರ್ಥ್ಯ ಐತಿ. ಆ ಬಂಧನವನ್ನ ಬಿಡಿಸಿ ಈ ಕಡೆ ಎಳ್ಕೊಂತ. ಅವಾಗ ನಿನ್ನ ಸಮಯ ಸಾರ್ಥಕತೆ ಶುರು ಆಗ್ತದೆ. ನಿನ್ನ ಸಮಯ ಯಾವಾಗ ಸಾರ್ಥಕತೆ ಆಗತಿ? ಮನುಷ್ಯ ಜನ್ಮದ ಸಮಯ ಯಾವಾಗ ಸಾರ್ಥಕತೆ ಆಗತಿ? ಬಾಳೆ ಮಾಡ್ಕೊಂತ ಕೂತ್ರಲ್ಲ. ಈ ಬಾಳೆ ಏನ್ ಮಾಡಕತ್ತಿಲ್ಲ, ಸಂಸಾರ ಏನ್ ಮಾಡಕತ್ತಿಲ್ಲ, ಇದು ನಿನಗಾಗಿ ಅಲ್ಲ. ಅಲ್ಲ, ಇದು ಹೆಂಡತಿಗಾಗಿ ಮಾಡ್ತಿ, ಗಂಡಗಾಗಿ ಮಾಡ್ತಿ, ಮಕ್ಕಳಿಗಾಗಿ ಮಾಡ್ತಿ, ಬಂಧು ನೆಷ್ಟರಿಗಾಗಿ ಮಾಡ್ತಿ, ಸಮಾಜಕ್ಕಾಗಿ ಮಾಡ್ತಿ. ನಿನಗಾಗಿ ಏನು ಮಾಡಿಲ್ಲ ಮನುಷ್ಯ. ಹುಟ್ಟಿ ಬಂದ ಮೇಲೆ ನಿನಗಾಗಿ ನೀನು ತಿಳ್ಕೊಂಡು ಇವರೆಲ್ಲರ ಚಂದ ಇದ್ರೆ ನಾ ಸುಖಿಯಾಗಿರ್ತೇನೆ ಅಂತ ತಿಳ್ಕೊಂಡಿನಿ. ಇವೆಲ್ಲ ಎಷ್ಟು ಶುದ್ಧ ಆದ್ರೂ ಮತ್ತೊಂದು ಯಾವ್ದಾರು ಕೆಟ್ಟ ಬಿಟ್ಟಿರ್ತದೆ. ಅದಕ್ಕೆ ಇದನ್ನೆಲ್ಲ ಪರಿಶುದ್ಧ ಮಾಡಿ ನಾ ಶುದ್ಧ ಕೇಳಿದ್ರೆ ಸಾಧ್ಯ ಇಲ್ಲ. ನೀನು ಒಳಗೆ ಶುದ್ಧ ಮಾಡ್ಕೊಂಡು ಬಿಡು. ನೀವು ಹೊರಗೆಲ್ಲ ಸ್ವಚ್ಛ ಮಾಡ್ಕೊಂಡು ಬರ್ಬೇಕಂತಿ, ಊರೆಲ್ಲ ಸ್ವಚ್ಛ ಮಾಡ್ಕೋಬೇಕಂತಿ, ನೀನು ಮನೆ ಸ್ವಚ್ಛ ಮಾಡ್ಕೊಂಡು ಊರು ಹೆಂಗರೆ ಹಾಕಿರುವಲ್ಲ. ನೀನು ಎಲ್ಲವನ್ನೂ ಸ್ವಚ್ಛ ಮಾಡ್ಕೊಂಡು ಅವಾಗ ಸ್ವಚ್ಛ ಆಗಿರ್ಬೇಕಂತಿ. ಇದನ್ನು ಸ್ವಚ್ಛ ಮಾಡ್ಕೊಂಡು ಹೋದ್ರೆ ನೀನ ಹೊಲಸಾಗಿಬಿಟ್ಟಿರ್ತಿ. ಅದಕ್ಕೆ ಈ ಸಂಸಾರ ಐತಲ್ಲ, ಇದು ಮಾಯೆ. ಇದ್ರ ಬೆನ್ನ ಹತ್ತಿ ಹೋಗಬೇಡ. ಇದನ್ನು ಶುದ್ಧ ಮಾಡಕ್ ಪ್ರಯತ್ನ ಮಾಡಬೇಡ. ಅದು ನಿನ್ನನ್ನು ಅಶುದ್ಧ ಮಾಡಿಬಿಡುದು. ಅದಕ್ಕೆ ನೀವೇನು ಮಾಡು, ನಿನ್ನ ಅಂತರಂಗವನ್ನು ಸ್ವಚ್ಛ ಮಾಡ್ಕೋ. ನಿನ್ನ ಅಂತರಂಗವನ್ನು ಯಾವಾಗ ಸ್ವಚ್ಛ ಮಾಡ್ಕೊಳಕ್ ನಿಂದಿರ್ತಿ ಆವಾಗ ಸಮಾಧಾನ ಹುಟ್ಟುತ್ತದೆ. ಸತತ ಚಿಂತನೆಯಿಂದ, ಸದ್ವಿಚಾರದಿಂದ ದುರ್ವಿಚಾರಗಳು ದೂರ ಆಗ್ತಾವ. ಅಲ್ಲಿ ದುರ್ವಿಚಾರಗಳಿಗೆ ಅವಕಾಶ ಇಲ್ಲದಷ್ಟು ಸದ್ವಿಚಾರಗಳನ್ನು ತುಂಬಿಕೋ ಒಳಗೆ. ಒಂದು ತುಂಬಿದೆ ಅಂದ್ರೆ ಮತ್ತೊಂದಕ್ಕೆ ಅವಕಾಶ ಇರುವುದಿಲ್ಲ. ಈ ನೀನು ಒಂದು ಸದ್ವಿಚಾರಗಳನ್ನ ತುಂಬ್ಕೋತ ಹೋಗ್ಬಿಡು. ದುರ್ವಿಚಾರಗಳಿಗೆ ಅಲ್ಲಿ ಸ್ಥಳನ ಇಲ್ಲಂಗ ಮಾಡಿಬಿಡು. ಸದ್ಗುರುನ ಸಾನ್ನಿಧ್ಯಕ್ಕೆ ಬಂದ ಮೇಲೆ ಅವನ ಗುರುನಾಮ ಸ್ಮರಣೆಯಲ್ಲಿ ಅವನು ಹೇಳಿದಂಥ ತತ್ವ ಚಿಂತನೆಯಲ್ಲಿ ಸಂಪೂರ್ಣ ಮುಳುಗಿ ಬಿಡು.
ಮತ್ತೊಂದು ಯಾವ ವಿಚಾರ ಬರೋದಂಗೆ ಆಗಿಬಿಡ್ತಾವ. ನಾವು ಸಂಪೂರ್ಣ ಇಲ್ಲ, ಪರಿಪೂರ್ಣತೆ ಇಲ್ಲ ನಮ್ಮಲ್ಲಿ. ಸುಮ್ಮನೆ ನಿಮಿತ್ತ ಮಾತ್ರ ಬರ್ತೇವೆ, ಎರಡು ಮಾತು ಕೇಳೋದು, ಹುಡುಗಿ ಹೊಡಿದು ಹೋಗುದು, ಮಾತು ಬಾಳೆ ಐತಲ್ಲ. ಸಂಸಾರ ಅಷ್ಟು ಬೆರಿಕೆ ಐತಿ ನೋಡಿ. ಎಷ್ಟು ಬೆರಿಕೆ ಐತಿ ಅಂದ್ರೆ ಇದೂ ಸದ್ಯಕ್ಕ ಹಂಗ ಮಾಡ್ಕೊಂತದ. ಗುರುನಾಮ ಸ್ಮರಣೆಯನ್ನು ಎದಕ್ಕೆ ಮಾಡ್ತದ? ಬಾಳೆ ಸಂಬಂಧ ತೋರಿಕೆಗೆ ಮಾಡ್ತದ. ಹಂಗ ಆಗಬಾರದು. ಮನಸ್ಸಿಚ್ಛೆ ಆಗಬೇಕು, ಅಂತಃಕರಣದಲ್ಲಿ ಹೃದಯದಿಂದ ತುಂಬಿ ಬರಬೇಕು. ಹಂಗ ಸ್ಮರಣೆಯನ್ನ ಮಾಡಿದ್ದಾದ್ರೆ ಎಲ್ಲ ದುರ್ಗುಣಗಳು ದೂರ ಹೋಗ್ತಾವ. ಅವಾಗ ಆನಂದದ ಭಾವ. ಒಮ್ಮೆ ಮಾಡಿ ನೋಡ್ರಿ ನೀವು ಸ್ಮರಣೆಯನ್ನ, ಒಮ್ಮೆ ಇಷ್ಟಾಗ ಲಕ್ಷ್ಯ ಕೊಟ್ಟು ನೋಡ್ರಿ, ನಿಮ್ಮ ಜೀವನ ಪಾವನ ಆಗಿದೆ. ನಮಗದು ಬೇಕಾಗಿಲ್ಲ. ನಮಗೆ ಮತ್ತೆ ವಿಷಮ ಸಂಸಾರವನ್ನ ಸಮ ಮಾಡಿ ಮತ್ತೆ ಜಗತ್ತಿನ ಪದೇ ಪಟ್ಟಗಳನ್ನ ಕಟ್ಟಿ ಕೋಟಿ ಕಟ್ಟಿ ಮೆರಿಬೇಕಂತೇವೆ, ಅದರೊಳಗೆ ಸುಖ ಹೊಂದಬೇಕಂತೇವೆ. ಯಾವಾಗ ಸಾಧ್ಯ ಐತಿ? ಎಷ್ಟು ಜನ್ಮ ಕಳೆದ್ರೂ ಸಾಧ್ಯ ಐತಿ? ಸಾಧ್ಯ ಇಲ್ಲದ ಮಾತು. ಯಾಕಂದ್ರೆ ನಿಮ್ಮ ಹೆತ್ತವರು, ಹೊತ್ತವರು, ಬಂಧು ಮಿತ್ರರು, ಸತಿಸುತ್ತರು ಎಲ್ಲವನ್ನೂ ಹಿಂದಾದವರು ಇನ್ನು ಸುತ್ತಮುತ್ತಲ ನಡೀತಕ್ಕದ್ದನ್ನು ನೋಡುವೊಮ್ಮೆ. ನೋಡಿ ಆ ವಿಚಾರದಿಂದ ಸತತ ಚಿಂತನೆ ಮಾಡು. ಇದರೊಳಗೆ ಜಗತ್ತಿನೊಳಗೆ ಸುಖಿ ಆದವರು ಯಾರು ಪ್ರಶ್ನೆ ಮಾಡಬಹುದು. ಯಾವಾಗ ಸಮಾಧಾನ ಶಾಂತಿ ಸಿಗಬೇಕಾಯ್ತಂದ್ರೆ ಬಹಳ ಕುಂತ ಸಿಗುವುದೇ ಇಲ್ಲ. ಅದನ್ನು ಬಿಟ್ಟು ಬಾ, ನಿತ್ಯ ಸುಖಿನ ಐತಿ. ಅದನ್ನ ಅಂತರಂಗದೊಳಗೆ ಬಿಟ್ಟು ಬಿಡು. ಅದು ಎದಕ್ಕಾಗಿ ಮಾಡಕತ್ತಿ ಈ ಸಂಸಾರವನ್ನ ಪ್ರಶ್ನೆ ಮಾಡು. ಎದಕ್ಕಾಗಿ ಇದು ನಡೆದೈತಿ? ಈ ಜೀವನ ನಡೆದತ್ತಲ್ಲ, ಉಣ್ಣುವುದು, ಉಡುವುದು, ತೊಡುವುದು, ನೋಡುವುದು, ಮುಟ್ಟುವುದು, ಮೂಸುವುದು, ಎದಕ್ಕಾಗಿ? ಸುಖಕ್ಕಾಗಿ ಅಲ್ಲ. ಅದರೊಳಗೆ ಸುಖನ ಇಲ್ಲ ಅಂದ್ಮೇಲೆ ಅದ್ರ ಮಾಡೇನು? ನಮಗ ಇದು ಹಳೇದ ಅನಸವಾದ. ನಿತ್ಯ ಮಾಡಿದ್ದ ಮಾಡ್ತೇವೆ. ಉಂಡಿದ್ದ, ಹುಟ್ಟಿದ್ದು, ನೋಡುವುದು, ಮುಸುವುದು, ಮುಟ್ಟುವುದು, ಅವ ಪಂಚೇಂದ್ರಿಯಗಳು, ಅವ ಪಂಚ ವಿಷಯಗಳು. ಆದರೂ ಇದ್ರೊಳಗೆ ಬೇಸರ ಆಗಬಾರ್ದು. ನಾವು ಇನ್ನ ಇದ್ರೊಳಗೆ ಸುಖ ಐತಿ, ಇನ್ನ ಇದ್ರೊಳಗೆ ಸುಖ ಹುಡುಕ್ತೇವೆ. ವಯಸ್ಸಾಗೈತಿ, ಹಲ್ಲು ಬಿದ್ದಾವು, ಕಡ್ಲಿ ತಿನ್ನಬೇಕನ್ನೋ ಆಸೆನ ಹೋಗಿಲ್ಲ. ಎಷ್ಟು ಜನ್ಮ ಎತ್ತಿ ಬಂದ್ರೂ ಆಸೆ ಹೋಗುದಿಲ್ಲ ಅದು. ಯಾಕಂದ್ರೆ ಅದ್ರ ಒಳಗೆ ಸುಖ ಇಲ್ಲ ಅನ್ನುವಂಥ ಸತ್ಯವನ್ನು ವಿಚಾರ ಮಾಡಿ ನೋಡೇ ಇಲ್ಲ ಇವ. ಆ ವಿಚಾರ ಅನ್ನುವಂಥ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟ. ಎಲ್ಲಿವರೆಗೆ ನಾವು ನಮ್ಮಷ್ಟಕ್ಕೆ ನಾವು ಒಳ್ಳೆ ಪುನಃ ನೋಡ್ಕೊಳ್ಳಿಲ್ಲ ಅಂದ್ರೆ ಆ ಸತ್ಯದ ಅನುಭವ ಆಗೋದು. ಆ ಸತ್ಯದ ಅನುಭವವನ್ನು ಕೇಳಿದ್ರೆ ಬರುವುದಿಲ್ಲ. ಅದು ನಮ್ಮಷ್ಟಕ್ಕೆ ನಾವು ನೋಡ್ಕೊಂಡಾಗ ಅಂತರಂಗದಲ್ಲಿ ಆ ದೋಷದ ದರ್ಶನ ಆಗ್ತಾವ. ಕತ್ತಲದೊಳಗೆ ಏನು ಕಾಣೋದಿಲ್ಲ. ಗಾಢ ಅಂಧಕಾರದೊಳಗ ಏನು ಕಾಣೋದಿಲ್ಲ. ಬೆಳಕಿನಾಗ ಎಲ್ಲ ಕಾಣಿಸ್ತದೆ. ಆದ್ರೆ ಬೆಳಕಿನಾಗ ನೋಡುವಂತ ಸಾಮರ್ಥ್ಯ ನಮಗಿಲ್ಲ. ನಾವು ಕಳ್ಕೊಂಡು ಬಿಟ್ಟೆವು. ಕತ್ತಲ್ದಾಗ ತಡಬಾಡಿಸ್ಕೋತನ ಜೀವನ ನಡೆಸಾಕತ್ತೇವು. ಅಲ್ಲಿ ಸುಖ ಸಿಕ್ಕಿತನ, ಇಲ್ಲಿ ಸುಖ ಸಿಕ್ಕಿತನ, ಎಲ್ಲೆಲ್ಲಿ ಹುಡುಕಾಡ್ತೇವು. ಜೀವನದೊಳಗೆ ಹುಡುಕಾಡಿಲ್ಲ ಸುಖನ, ಅದು ಕತ್ತಲದೊಳಗೆ ಹುಡುಕಾಡ್ದಂಗೆ. ಒಮ್ಮೆ ನಿನ್ನ ಅಂತಃಕರಣದಲ್ಲಿ ಆ ಬೆಳಕನ್ನು, ವಿವೇಕವನ್ನು, ಬೆಳಕವನ್ನು ತಂದು ನೋಡ್ಕೋ. ಇವೆಲ್ಲ ಏನ್ ನಡೆದವಲ್ಲ, ಇವೆಲ್ಲ ಬಂದಾಗಿಬಿಡ್ತಾವ ಕೆಲಸ. ಏನು ಮಾಡಿದ್ದ ಮಾಡ್ಕೊಂತ ಕುಂತಿಯಲ್ಲ, ವ್ಯರ್ಥ ಅನಿಸ್ತಾವ. ಸುಮ್ಮನೆ ಸಮಯ ಕಳೆದಂಗ ಅನಿಸ್ತಾವ. ಅದಕ್ಕೆ ನಾವು ಮಾಡಾಕತ್ತಿದ್ದ ಏನೈತಿಲ್ಲ, ಸುಮ್ಮನೆ ಸಮಯ ಕಳೆದಂಗ. ಎಷ್ಟೋ ಮಂದಿ ಮನುಷ್ಯ ಜನ್ಮದ ಮಹತ್ವನ ಗೊತ್ತಿಲ್ಲ, ಏನು ಹೊತ್ತ ಹೋಗಲ್ರಿ ಅಂತ ಟೈಮ್ ಪಾಸ್ ಮಾಡಕ್. ಹೊತ್ತು ಕಳೆದ ಏನು ಮಾಡಾವ? ಹೊತ್ತು ಕಳ್ಯಾಕ ಬಂದಿಲ್ಲ, ಸುಮ್ಮನೆ ಕಳ್ಯಾಕ ಬಂದಿಲ್ಲ ಅನ್ನೋದನ್ನ ತಿಳ್ಕೊ ಮೊದಲ. ಇದು ಸುಮ್ಮನೆ ಕಳೆದು ಹೋಗಾಕ ಬಂದಿಲ್ಲ. ಮನುಷ್ಯ ಶರೀರ ಎಷ್ಟು ಕೋಟಿ ಕೊಟ್ರೆ ಸಿಕ್ಕಿತ್ತು, ಎಷ್ಟು ಜನ್ಮದ ಪುಣ್ಯದ ಫಲದಿಂದ ಬಂದೈತೆ ಏನೋ. ಆದ್ರೆ ಇದನ್ನ ಸುಮ್ಮನೆ ಟೈಮ್ ಪಾಸ್ ಮಾಡಾಕತ್ತಿಯಲ್ಲ, ಕಳ್ಯಾಕತ್ತಿಯಲ್ಲ, ಹೊತ್ತ ಹೋಗಲ್ರಿ ಅನ್ನೋದಿಲ್ಲ. ಹೊತ್ತು ಯಾಕೆ ಹೋಗಲ್ಲು? ಅದನ್ನ ಹೆಂಗ ಸದುಪಯೋಗ ಮಾಡ್ಕೋಬೇಕು ಅನ್ನುವಂತ ವಿವೇಕ ನಿನ್ನೊಳಗಿಲ್ಲ. ಈ ಮನುಷ್ಯ ಶರೀರದ ಮಹತ್ವ ನಿನಗೆ ಗೊತ್ತಿಲ್ಲ.
ಅದಕ್ಕೆ ಏನು ಗೊತ್ತಿಲ್ಲಂಗ ಸುಮ್ಮನೆ ಸಮಯ ಕಳ್ಕೊಂತ ಕುಂತಿ. ಏನು ಮಾತಾಡಬಾರ್ದು ಅದನ್ನ ಮಾತಾಡ್ಕೊಂತ, ಏನು ಕೇಳಬಾರ್ದು ಅದನ್ನ ಕೇಳ್ಕೊಂತ, ಏನು ನೋಡಬಾರ್ದು ಅದನ್ನ ನೋಡ್ಕೊಂತ. ಅದಕ್ಕೆ ಆ ಸಮಯದ ಮಹತ್ವವನ್ನು ತಿಳಿದಾಗ ಈ ಮನುಷ್ಯ ಜನ್ಮ ಶ್ರೇಷ್ಠತೆ ಆಗ್ತದೆ. ಇಲ್ಲ ಅಂದ್ರೆ ಹುಟ್ಟಿ ಬಂದೈತಿ, ಸಮಯ ಕಳಿತೈತಿ, ಹೋಗಿ ಬಿಡ್ತೈತಿ. ಅದಕ್ಕೆ ಸುಮ್ಮನ ಸಮಯನ ಕಳೆದ್ರೆ ವ್ಯರ್ಥ, ಹೋದ ಸಮಯ ಮತ್ತೆ ಬರುವುದಿಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರಗಳು. ಸಮಯ ಸುಮ್ಮನೆ ಹೊಂಟತಿದು, ಇದು ಕಾಲಚಕ್ರ ತಿರುಗ್ತಿರ್ತತಿ. ನೀ ಸುಮ್ಮನೆ ಕುಂತ್ರು ತಿರುಗ್ತತಿ, ನೀ ಏನಾರು ಮಾಡಿದ್ರು ತಿರುಗ್ತಾನೆ ಇರ್ತತಿ. ಅದಕ್ಕೆ ಎಚ್ಚರಗಳು. ಮನುಷ್ಯ ಸುಮ್ಮನೆ ಸಮಯನ ಕಳ್ಕೊಂತ ಕುಂದ್ರಬೇಡ. ನೋಡು, ಅದನ್ನ ಸಚ್ಚಿಂತನೆಯಲ್ಲಿ ಮುಳುಗಿಸು, ಸದ್ವಿಚಾರದಲ್ಲಿ ತೊಡಗಿಸು. ಅವಾಗ ಅದಕ್ಕೊಂದು ಅರ್ಥ ಬರ್ತತಿ. ಆ ಮನುಷ್ಯ ಜನ್ಮ ಶ್ರೇಷ್ಠ. ಇಲ್ಲ ಅಂದ್ರೆ ಸುಮ್ಮನೆ ಸಮಯ ಕಳೆದಾದ್ರೆ ಕತ್ತಿ, ನಾಯಿ ಇವೆಲ್ಲ ಅದಾವಲ್ಲ, ಹಿಂಗಾಗಿ ಹುಟ್ಟಿ ಬಿಡಬೇಕಾಗಿತ್ತು. ಸುಮ್ಮನೆ ಸಮಯ ಹೋಗಿಬಿಟ್ಟಿತ್ತು. ಮನುಷ್ಯ ಶರೀರ ಬಂದಾಗ ಅದಕ್ಕೊಂದು ಶಕ್ತಿ ಐತಿ. ಅದನ್ನು ವಿಚಾರ ಮಾಡಿ, ವಿಚಾರದಿಂದ ಈ ಜಗತ್ತಿನೊಳಗೆ ಈ ಮನುಷ್ಯ ಶರೀರ ಯಾಕೆ ಬಂತಿದ್ದು ಹುಟ್ಟಿ, ನನ್ನ ಕರ್ತವ್ಯ ಏನು ಇದ್ರೊಳಗಂತ ವಿಚಾರ ಮಾಡಿದಾಗ ಆ ಕಡೆ ಹೋಗಕ್ಕೆ ದಾರಿ ಆಗ್ತದೆ. ನಮಗೆ ವಿಚಾರ ಇಲ್ಲ, ಸುಮ್ಮನೆ ಸಮಯ ಕಳೆಯಕ್ಕೆ. ಅದಕ್ಕೆ ಸುಮ್ಮನೆ ಸಮಯ ಕಳೆದು ಬಿಡಬೇಕು. ಸದ್ಗುರುನಾಥ ಏನು ಹೇಳ ಅವನ ಚಿಂತನೆಯಲ್ಲಿ ತೊಡಗಬೇಕು. ಮನೆಯಾಗ ಕುಂತಾಗ ನಿಂತಾಗ ಸುಮ್ಮನೆ ಸಮಯ ಕಳೀಬಾರ್ದು. ಮನೆಯಾಗ ಒಂದು ಹೊತ್ತರ ಸದ್ಬೋಧ ಚಂದ್ರಿಕೆ ಆಗಲಿ, ಆತ್ಮಾನಂದ ಶ್ರುತಿ ಆಗಲಿ ಕುಂತ್ಕೊಂಡು ಓದ್ಬೇಕು. ಒಂದು ಹೊತ್ತು ಸಮಯ ಸಿಕ್ಕರೆ, ಎಷ್ಟು ಸಮಯ ಸಿಗ್ತದೆ ಅಷ್ಟು ಸಮಯ ಓದ್ರಿ. ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಅದನ್ನು ಮನನ ಮಾಡಿರಿ. ಏಕಾಂತದೊಳಗಿದ್ದಾಗ, ಯಾರು ಇಲ್ಲದಾಗ, ಜಗತ್ತಿನ ಬಾಳೆದೇನು ಜುಂಜಾಟ ಇಲ್ಲದಾಗ, ಅದಕ್ಕಾಗಿ ಸಮಯವನ್ನು ಮೀಸಲಿಟ್ಟು ಅದನ್ನು ಪುನಃ 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 ನೆನಪು ಮಾಡ್ಕೊಳ್ಳಿ. ಏನು ಶ್ರವಣ ಮಾಡ್ತಿರಲ್ಲ, ಏನು ಸತ್ಸಂಗದೊಳಗೆ ಭಾಗಿಯಾಗಿ ಕೇಳಿರ್ತಿರಲ್ಲ, ಅದನ್ನು ನೆನಪು ಮಾಡ್ಕೋತ ಈ ಸಂಸಾರದ ವಿಷಮತೆಯನ್ನ ಆಳವನ್ನು ಅರಿರಿ. ಇದು ಎಷ್ಟು ವಿಷಮ ಐತಿ ಅನ್ನುವಂಥ ಸತ್ಯವನ್ನು ತಿಳ್ಕೊರಿ. ಈ ಸಂಸಾರ ಎಷ್ಟು ಏರಿಳಿತಗಳನ್ನು ಕಾಳ್ತೈತೆ ಅನ್ನೋದು ಸತ್ಯವನ್ನು ತಿಳ್ಕೊರಿ. ಅವಾಗ ಇದ್ರ ಮೇಲೆ ನಮ್ಮವ್ವ ಕಡಿಮೆ ಆಗ್ತದೆ. ಸುಮ್ಮನೆ ಹೋಗುದಿಲ್ಲ ಇದ್ರ ಮೇಲೆ ನಮ್ಮವ್ವ. ಇದರ ಅಂಕುಡೊಂಕುಗಳನ್ನು ನೋಡಿದಾಗ ಅವಾಗ ಇದ್ರ ಮೇಲೆ ನಮ್ಮವ್ವ ಹೋಗತಿ. ನಾವು ಒಂದು ಮಕ್ಕಳು ಅಷ್ಟ ನೋಡ್ತೇವೆ. ಈ ಸಂಸಾರ ಬಹಳ ಚಂದ ಅನಿಸ್ತದೆ. ಆದ್ರೆ ಇದರಿಂದ ಬಂದಂತ ಎಲ್ಲ ಪರಿಣಾಮಗಳನ್ನು ನೋಡಿದಾಗ ಇದರಷ್ಟು ಹೇಸಿಗೆನೇ ಯಾವುದು. ವಿಷಮ ಸಂಸಾರ, ಸಮ ಇಲ್ಲ ಇದು. ಪ್ರತಿ ಕ್ಷಣದೊಳಗೂ ಬದಲಾವಣೆ ಆಗ್ತದೆ. ಪ್ರತಿ ಕ್ಷಣದೊಳಗೂ ಈ ಶರೀರ ಏನ್ ನೆಚ್ಕೊಂಡು ಕುಂತಿಯಲ್ಲ ನೀನು, ಯಾವುದೂ ಹಿಂಗಿರುವುದಿಲ್ಲ. ಯಾವುದೂ ಹಿಂಗಿರುವುದಿಲ್ಲ. ಪ್ರತಿ ಕ್ಷಣ ಬದಲಾವಣೆ ಆಕೈತಿ. ಯಾವ ಗಳಿಗೆ ಒಳಗೆ ಯಾವ ಕ್ಷಣದಾಗ ಏನು ಬದಲಾವಣೆ ಆಗ್ತೈತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಆದ್ರೆ ವಿಧಿ ಲಿಖಿತ ಆಗಿಬಿಟ್ಟತಿ. ಈ ಶರೀರ ಬಂದಾಗ ಇದ್ರ ಜೋಡಿ ಬಂದು ಬಿಟ್ಟದ. ನೀನು ಹೇಳ್ತೇವೆ ಅವ್ರು ಹುಟ್ಟಿ ಕುಳಿನ ಚಳಿಗೆ ಬರೀತಾಳ ಅಂತೇಳಿ ಮೊದಲು ಬರ್ಕೊಂಡು ಬಂದ್ಬಿಟ್ಟತಿದ್ದ. ಮೊದಲು ಬರ್ಕೊಂಡು ಬಂದತಿ. ಅದಕ್ಕೆ ಇದ್ರ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂದ್ರಬೇಡ. ಇದು ಬಂದಿದ್ರೊಳಗೆ ಏನು ಸಮಯ ಸಿಕ್ಕೈತಲ್ಲ, ಈ ಸಮಯವನ್ನು ಹೆಂಗ್ ಉಪಯೋಗ ಮಾಡ್ಕೋಬೇಕಂತ ಚಿಂತನೆ ಮಾಡ. ಅದಕ್ಕೆ ಸತ್ಸಂಗ ಇದ್ರು ಸದ್ಯಕ್ಕೆ ನಾವು ಮನೆ ಬಿಟ್ಟು ಬರುವುದಿಲ್ಲ. ಮನೆಯೊಳಗ ಕುಂತ್ಕೊಂಡು ಸಮಯ ಕಳೀತೇವೆ. ಎಂಥ ವ್ಯರ್ಥ ಸಮಯ, ಎಂಥ ಅದ್ಭುತವಾದ ಸಮಯವನ್ನು ವ್ಯರ್ಥ ಕಳೀತೇವೆ. ಗುಡಿ ಗುಂಡಾರಗಳಲ್ಲಿ ಕುಂತು ಎದಕ್ಕದಾವ ಗುಡಿ ಗುಂಡಾರಗಳ? ಎದಕ್ಕೆ ಮಾಡ್ಯಾರ ಅವನ್ನೆಲ್ಲ? ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಎದಕ್ಕೆ ಮಾಡ್ಯಾರ? ಬಾಳೆಹಣ್ಣು ಹಟ್ಟಿ ಹೊಡ್ಕೊಂತ ಕುಂದ್ರಾಕಲ್ಲ. ಬಾಳೆಹಣ್ಣು ಎಲ್ಲವನ್ನ ಬಿಟ್ಟು ಸತ್ಯದ ಕುರಿತು ಚಿಂತನೆ ಮಾಡ. ವಿಷಮ ಸಂಸಾರ, ಆ ಸಂಸಾರದೊಳಗಿದ್ದಾಗ ಅದು ಬೇರೆ ಚಿಂತನೆ ಮಾಡಾಕ ಬಿಡುದಿಲ್ಲ. ಅದಕ್ಕೆ ವಿಶೇಷವಾದ ಸ್ಥಾನಗಳು ಅಷ್ಟ. ಸ್ಥಾನಪತ್ಯ ಅಂದ್ರೆ ಹೆಂಗ ಹೆಣದ ಮುಂದೆ ಕುಂತಾಗ ದುಃಖ ಬರ್ತೈತಲ್ಲ, ಹಾಗೆ ಸಂಸಾರದ ಮುಂದೆ ಕುಂತಾಗ ಹಳೆಯ ಬದುಕು, ಆಗುವುದು, ಹೋಗುವುದು, ಕೊಡೋದು, ತಗೊಳ್ಳೋದು, ಇದ ಚಿಂತನೆ ಬರ್ತದೆ. ಅದನ್ನು ಬಿಟ್ಟು ಈ ಸಂಘಕ್ಕೆ ಬಂದಾಗ ಈ ಚಿಂತೆಯಿಂದ ದೂರ ಆಗಿ ನಿಶ್ಚಿಂತನಾಗಿ ಆರಾಮಾಗಿ ಬದುಕಾಗಬಹುದು. ಇದನ್ನು ಹೆಚ್ಚೆಚ್ಚು ಬಲವನ್ನು ಪಡಿಸ್ಕೊಂಡಿದ್ದಾದ್ರೆ ಈ ಸಂಸಾರದ ಏರಿಕೆಗಳು ನಿನಗೇನು ಮಾಡ್ಯಾವ? ನಿನ್ನ ಸನೇಕ ಬರೋಕ್ಕೂ ಸಾಮರ್ಥ್ಯ ಇಲ್ಲ ಅವಕ್ಕ. ನೀನು ಅದ್ರ ಒಳಗೆ ಹೋಗಿ ಸಿಕ್ಕೊಂಡು ಅದಕ್ಕೆ ನಿನ್ನ ಮೇಲೆ ಅವು ಸವಾರಿ ನಡೆಸ್ಯಾವ.
ಅದಕ್ಕೆ ನಿನ್ನ ಒಳಗೆ ಅಂತ ಒಂದು ಸಾಮರ್ಥ್ಯವನ್ನ ನೀನು ಬೆಳೆಸ್ಕೊಂಡಿದ್ದಾದ್ರೆ ಸಂಸಾರ ಸರಳ ಆಗಿ. ಇದು ಸಂಸಾರ ವಿಷಮ ಅಂತ ಯಾಕೆ ಅನ್ಸಾಕತ್ತೆ ಅಂದ್ರೆ ನಿನ್ನಲ್ಲಿ ರಾಗದ ವಿಷಾದಿಗಳದಾವು, ನಿನ್ನಲ್ಲಿ ಕಾಮಕ್ರೋಧಾದಿಗಳದಾವು, ನಿನ್ನಲ್ಲಿ ಮದಮತ್ಸರಾದಿಗಳದಾವು. ಅದಕ್ಕಿಂತ ಸಂಸಾರ ವಿಷಮ ಅನ್ಸಾಕತ್ತದೆ. ನಿನ್ನಲ್ಲಿ ದುರ್ಗುಣಗಳೆಲ್ಲ ಹೋಗಿದ್ದಾದ್ರೆ ಈ ಸಂಸಾರನು ಸರಳ ಐತಿ, ಇದು ಸಮನ ಐತಿ, ಇದು ಆನಂದಮಯನ ಐತಿ. ಆದ್ರೆ ನಿನ್ನ ಒಳಗೆ ಈ ದೋಷಗಳಿದಾವು, ಅದಕ್ಕೆ ಈ ಸಂಸಾರನ ಹಂಗೆ ಕಾಣಿಸ್ತದೆ. ಈ ನಿನ್ನ ಒಳಗಿನ ದೋಷಗಳನ್ನ ಯಾವಾಗ ಸ್ವಚ್ಛ ಮಾಡ್ಕೊಂತಿ ಅವಾಗ ಜಗತ್ತು ಸ್ವಚ್ಛನ ಐತಿ. ನೀನ್ ಒಳಗ ಹೊಲಸ ಇಟ್ಕೊಂಡು ಜಗತ್ತನ್ನು ಸ್ವಚ್ಛ ಮಾಡಕ್ ಹೊಂಟೀನಿ. ಎಷ್ಟು ಜನ್ಮಕ್ಕರ ಆಗೈತಪ್ಪ ಅದು, ಎಷ್ಟು ಜನ್ಮ ಕಳೆದ್ರ ಆಗಲ್ಲ. ಅದಕ್ಕೆ ನಿನ್ನ ಅಂತರಂಗವನ್ನು ಸ್ವಚ್ಛ ಮಾಡ್ಕೊಂಡು ಬಿಡು, ನಿಶ್ಚಿಂತನಾಗಿ ಬಿಡ್ತಿ. ಈ ಸಂಸಾರವನ್ನು ಎದುರಿಸುವಂತ ಸಾಮರ್ಥ್ಯ ನಿನಗೆ ಬರ್ತತಿ. ಇದರೊಳಗೆ ಹೆಂಗ ತೇಲ್ಕೋತ ಹೋಗ್ಬೇಕು ಅನ್ನುವಂತ ಸಾಮರ್ಥ್ಯ ಶಕ್ತಿ ನಿನ್ನೊಳಗೆ ಹುಟ್ಟುವಂತ. ಈ ಸಂಸಾರ ಸಮವಾಗಿ ಅವಾಗ ಅನಿಸ್ತದೆ. ಅದಕ್ಕೆ ಈ ಸಂಸಾರದ ಏರಿಳಿತಗಳನ್ನು ಸಮ ಮಾಡಿಕೊಂಡು ಅದನ್ನು ಸಮವಾಗಿ ಸ್ವೀಕರಿಸುವಂತ ಸಾಮರ್ಥ್ಯವನ್ನು ನೀನು ಬೆಳೆಸ್ಕೋಬೇಕಾಗಿತ್ತಂದ್ರೆ ಅಂತ ಗುರುವಿನ ಸಂಘದೊಳಗೆ ಉಳಿಯುತ್ತೆ. ಆ ಸಂಘದೊಳಗಿದ್ದಾಗ ಅಂತ ಚಿಂತನೆಗಳನ್ನ ಮಾಡ್ಕೋತ ಜಗತ್ತಿನ ಎಲ್ಲ ಏರಿಳಿತಗಳು, ಸಂಸಾರದಲ್ಲಿ ಬರ್ತಕ್ಕಂಥ ಎಲ್ಲ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಆನಂದದೊಳಗೆ ಜೀವನ ಕಳೆಯಬಹುದು. ನಮಗೆ ಜೀವನ ವಿಷಮ ಅನಿಸ್ತತಿ, ದುಃಖ ಅನಿಸ್ತತಿ. ಯಾಕಂದ್ರೆ ನಮ್ಮ ಅಂತರಂಗದಲ್ಲಿದ್ದಂಥ ದೋಷಗಳಿಂದ ನಮಗೆ ಅಡಿಗಡಿಗೆ ಇದು ಕಠಿಣ ಅನಿಸ್ತತಿ, ದುಃಖ ಅನಿಸ್ತತಿ, ವ್ಯಥೆ ಅನಿಸ್ತತಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿದ್ದಂಥ ದೋಷಗಳು. ನಾವು ಇದನ್ನು ಸಮಾನವಾಗಿ ಸ್ವೀಕರಿಸುವಂತ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಟ್ಟೆವು. ಅದಕ್ಕೆ ಇದರಿಂದ ದುಃಖ ಅನ್ಸಾಗುತ್ತೆ. ನಾವು ನಿಜವಾಗಿ ನೋಡಿದ್ರೆ ಈ ಸಂಸಾರದೊಳಗೆ ಜಗತ್ತಿನಾಗ ಸುಖ ಅನ್ನೋದಿಲ್ಲ, ದುಃಖ ಅನ್ನೋದಿಲ್ಲ. ಎಲ್ಲ ನಿನ್ನ ಭ್ರಮೆ, ಎಲ್ಲ ನಿನ್ನ ಕಲ್ಪನೆ ಒಳಗಿತ್ತು. ಅದಕ್ಕೆ ಆ ಕಲ್ಪನೆಯನ್ನ ಸರಿ ಮಾಡ್ಕೊಂಡಿದ್ದಾದ್ರೆ ನೀನು ಯಾವಾಗಲೂ ಸುಖಿಯಾಗಿರಕ್ಕೆ ಸಾಧ್ಯ ಐತಿ. ಅದಕ್ಕೆ ಈ ಸಂಸಾರವನ್ನ ಸುಗಮವಾಗಿ ಪಾರಾಗಬೇಕಾಗಿತ್ತಂದ್ರೆ ಮತ್ತೊಂದು ಯಾವ್ದು ಉಪಾಯ ಇಲ್ಲ. ನೀ ಸಿರಿ ಸಂಪತ್ತು ಗಳಿಸಿ ಇದರಿಂದ ಸುಗಮವಾಗಿ ಪಾರಾಗಕ್ಕೆ ಅಂದ್ರೆ ಸಾಧ್ಯ ಇಲ್ಲ. ಬಹಳಷ್ಟು ವಿದ್ಯೆ ಕಲಿತು ಇದರಿಂದ ಸುಗಮವಾಗಿ ಪಾರಾಗಕ್ಕೆ ಅಂದ್ರೆ ಸಾಧ್ಯ ಇಲ್ಲ. ಇದನ್ನ ಪಾರಾಗೋ ಬಯ್ಯ ಅಂದ್ರೆ ಇದು ಒಂದ ನೋಡು. ಆ ಸದ್ಗುರುನ ಸಂಘದೊಳಗೆ ಬಂದು ಸಚ್ಚಿಂತನೆಯಲ್ಲಿ ಮುಳುಗಿ ನೋಡು, ಸಂಸಾರವನ್ನು ಸರಳ ಪಾರ ಮಾಡಿಸ್ಬಿಡ್ತಾನ. ಎಲ್ಲ ಭಾರ ತೆಗೆದು ಅವ್ನಿಗೆ ಹಾಕಿಬಿಡು. ಅಗಸ ಹೆಂಗ ಕತ್ತಿ ಮೇಲೆ ಹಾಕಿರ್ತಾನಲ್ಲ ಹಂಗ ಸದ್ಗುರುನಾಥನಿಗೆ ಶರಣಾಗಿ ಬಿಡ, ಎಲ್ಲ ಭಾರ ಹೊತ್ಕೊಂಡು ಬಿಡ್ತಾನ. ನಿನಗೆ ಯಾವುದು ಭಾರಣ ಇಲ್ಲ, ನಿರಾಭಾರ ಭಾರ ರಹಿತವಾಗಿ ಆನಂದಮಯವಾಗಿ ಜೀವನವನ್ನು ಸಾಗಿಸಿಕೊಂಡು ನಿತ್ಯ ಸುಖಿಯಾಗಿ ಕೊಡ್ತೈತಿ. ಹಂಗೆ ನಿತ್ಯ ಸುಖಿಯಾಗಿ ನಾವು ಉಳಿಬೇಕಾಯ್ತ ಅಂತ ಸಂಘದೊಳಗೆ ಇರಬೇಕಾಕತಿ. ಅಂತ ಸಾಮರ್ಥ್ಯವನ್ನು ನಮ್ಮ ಅಂತರಂಗದಲ್ಲಿ ಬೆಳೆಸ್ಕೋಬೇಕಾಕತಿ. ಯಾವಾಗ ನಾವು ಅಂತ ಸಾಮರ್ಥ್ಯವನ್ನು ನಮ್ಮ ಅಂತರಂಗದಲ್ಲಿ ಬೆಳೆಸ್ಕೊಂತೇವು, ಜಗತ್ತಿನೊಳಗೆ ಏನಾದರೆ ಏನು ನೀನ ಮಾತ್ರ ನಿತ್ಯ ಸುಖಿನ. ಅದಕ್ಕೆ ಜಗತ್ತಿನ ಅಂಕಡೊಂಕಗಳನ್ನ ತಿಳ್ಕೊಂತ ಹೋಗಬೇಡ. ಇನ್ನೊಳಗಿದ್ದಂಥ ದೋಷಗಳನ್ನು ನೀ ಸರಿ ಮಾಡ್ಕೊಂತ ಹೋಗು, ನೀ ನಿತ್ಯ ಸುಖಿ ಆಗ್ತಿ. ಅದಕ್ಕೆ ಸದ್ಗುರುನಾಥನ ಸಂಘದೊಳಗಿರ ಅವ್ರು ಹೇಳಿದಂಥ ಸಚ್ಚಿಂತನೆಗಳನ್ನು ನೆನಪು ಮಾಡ್ಕೋತ ಇದ್ದಿದ್ರೆ ಅದ ಅವರನ್ನ ಸ್ಮರಣೆ ಮಾಡಿದೆ. ಅಂತ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ಕೋತ ಎದಕ್ಕಾಗಿ ಮಾಡೋದನ್ನ ನಮ್ಮ ಲಾಭಕ್ಕಾಗಿನ. ಅವರಿಗೆ ಅದರ ಅವಶ್ಯಕತೆ ಇಲ್ಲ, ನಮ್ಮ ಲಾಭಕ್ಕಾಗಿ ಅದನ್ನು ಮಾಡೋದು. ನಮಗ ಈ ವಿಷಮ ಸಂಸಾರದಿಂದ ಪಾರಾಗೋ ಬಗೆಯನ್ನ ಕಲಿಸಿಕೊಡ್ತದ. ಅದಕ್ಕೆ ಆ ಸ್ಮರಣೆಯನ್ನು ಮಾಡೋದು, ಆ ಚಿಂತನೆಯನ್ನು ಮಾಡೋದು. ಅದಕ್ಕೆ ನಾವು ನೀವು ಪುನಃ ಬಿಟ್ಟು ಬಿಡಲಾರ್ದ ಅಂತ ಪುಣ್ಯ ಸ್ಮರಣೆಗಳು, ಅಂತ ಸಂಘಗಳ ಸತ್ಸಂಗಗಳ ನಡೆದಾಗ ತಪ್ಪಿಸ್ಕೋಬಾರದು. ಅದ ನಮಗಾಗಿ ಸಮಯ ಮೀಸಲು ಕೊಟ್ಟಂಗ. ಮತ್ತೊಂದೆಲ್ಲ ಮಾಡ್ತೇವಲ್ಲ ನಾವು, ಗುಡಿ ಕಟ್ಟಿ ಕೂತ್ಕೊಂಡು, ಬಾಳೆ ಕೂತ್ಕೊಂಡು, ಮಳೆ ಕೂತ್ಕೊಂಡು, ಇದೆಲ್ಲ ಸುಮ್ಮನೆ ಸಮಯ ವ್ಯರ್ಥ. ಅದಕ್ಕೆ ಸುಮ್ಮನೆ ಸಮಯ ಕಳೆದ್ರೆ ಮತ್ತೆ ಸಿಗುವುದಿಲ್ಲ. ಈಗಿನ ದಿನ ಮತ್ತೆ ನಾಳೆಗೆ ಸಿಗುವುದಿಲ್ಲ, ಈಗಿನ ಗಳಿಗೆ ಮತ್ತೆ ಇನ್ನೊಂದು ಗಳಿಗೆ ಸಿಗುವುದಿಲ್ಲ. ಅದಕ್ಕೆ ಎಷ್ಟು ಗಳಿಗೆ ಬದುಕಿರ್ತೀವಿ ಅನ್ನೋ ಭೂಮಿ ಮೇಲೆ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ಸಾವು ಬರ್ಬೋದು. ಅದಕ್ಕೆ ಸ್ವಲ್ಪ ಎಚ್ಚರ ಆಗ.
ಪ್ರತಿ ಕ್ಷಣನೂ ಸುಮ್ಮನೆ ಹೊಂಟತಲ್ಪ ಅಂತ ಚಿಂತನೆ ಮಾಡು. ಅವಾಗ ಅದರ ಸದುಪಯೋಗ ಹೆಂಗೆ ಮಾಡ್ಕೋಬೇಕು ಅನ್ನುವಂಥ ಚಿಂತನೆ ಶುರುವಾಗ್ತದೆ. ಆವಾಗ ಸದ್ವಿಚಾರಗಳನ್ನು ಸಚ್ಚಿಂತನೆಗಳನ್ನು ಮಾಡಕ್ಕೆ ಮಾರ್ಗ ಕಾಣಿಸ್ತತಿ. ಮೊದಲ ಹೊರಗೆ ಕೇಳಿ ಓದಿ ತಿಳ್ಕೊಳ್ಳೋದು, ನಿಧಾನವಾಗಿ ಅಂತರಂಗದಲ್ಲಿ ಚಿಂತನೆ ಸದಾ ನಡೆಯೋದು ನೋಡ್ಕೊಳ್ಳೋದು. ಆವಾಗ ಸದಾ ಅಂತರಂಗದಲ್ಲಿ ಚಿಂತನೆ ನಡೀತಂದ್ರೆ ಅದಕ್ಕೆ ಮನನ ಅಂತಾರ. ಆ ಶ್ರವಣ ಆದಮೇಲೆ ಮನನ ನಡೆಯಾಕತ್ತೆ ಅಂದ್ರೆ ಮನಸ್ಸು ನಿಶ್ಚಲ ಆಗೈತಿ ಇರ್ತತಿ. ನಿಶ್ಚಲವಾದ ಮನಸ್ಸಿನಲ್ಲಿ ಎಲ್ಲಿ ಕಲ್ಮಶ ಇರೋದಿಲ್ಲ, ಎಲ್ಲಿ ರಾಗದ್ವೇಷಾದಿಗಳಿಲ್ಲ, ಅಲ್ಲೆಲ್ಲ ಪರಮಾತ್ಮನ ಆನಂದದ ಅನುಭೂತಿ ಆಗ ಶುರು ಆಕೈತಿ. ಅದ ಸಾಕ್ಷಾತ್ಕಾರ. ಕುಂತಲ್ಲೇ ನಿಂತಲ್ಲೇ ಯಾರು ನೋಡಿದ್ರು ಆನಂದ, ರಾಗದ್ವೇಷಾದಿಗಳಿಲ್ಲ. ಯಾರ ಮೇಲೆ ವೈರತ್ವ ಇಲ್ಲ, ಬಂಧತ್ವೂ ಇಲ್ಲ. ಎಲ್ಲರೂ ಪರಮಾತ್ಮ ಸ್ವರೂಪ ಅನ್ನೋ ಭಾವ ಅಂತರಂಗದಲ್ಲಿ ಬೆಳೀತಾಗ ಆವಾಗ ನೀನು ನಿತ್ಯ ಸುಖಿ, ನೀನ ಜೀವನ ಮುಕ್ತ. ಅಂಥ ಮುಕ್ತತೆ ಅನುಭವವನ್ನು ನಾವು ಹೊಂದಬೇಕಾಗಿತ್ತಂದ್ರೆ ಆ ಸದ್ಗುಣ ಸಾಮರ್ಥ್ಯಕ್ಕೆ ಬಂದು ಸದಾದ ಚಿಂತನೆಯಲ್ಲಿ ಮಾಡಬೇಕು, ಮುಳುಗಬೇಕು. ಅದನ್ನು ಮನಪೂರ್ವಕವಾಗಿ ಮಾಡಬೇಕು. ಅಂದಾಗ ಮಾತ್ರ ಫಲ ಸಿಗ್ತದೆ. ನಾವು ಯಾವಾಗ ಒಂದು ಗಳಿಗೆ ಕೂತ್ಕೊಂಡು ಯಾವ್ದ್ರಲ್ಲಿ ದಿಕ್ಕಿನಾಗ ಕೂತ್ಕೊಂಡು ಏನೇನಾದ್ರು ವಿಚಾರ ಮಾಡಿದರೆ ಇದರ ಫಲ ಸಿಗುವುದಿಲ್ಲ. ಒಮ್ಮೆ ನೋಡು, ಶರಣಾಗಿ ನೋಡು. ಒಮ್ಮೆ ಬಾಳೆದು ಬದುಕಿಂದು ಅಲ್ಲೇ ಬಿಟ್ಟು ಬಂದು ಇಲ್ಲಿ ಕುಂತು ನೋಡೋನು. ಅಂಥ ಆನಂದ ಇದೆ, ಅಂಥ ಶ್ರೇಷ್ಠವಾದ ಸ್ಥಳ ಇದು. ಇಲ್ಲಿ ಸತತ ಶಿವಾನಂದದವರು, ಆತ್ಮಾನಂದದವರು, ಅಪ್ಪವರು ಸಚ್ಚಿಂತನೆಯನ್ನು ಮಾಡಿ 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 ಈ ಸ್ಥಳದೊಳಗೆ ಬಂದು ಕುಂತ್ಕೊಂಡ್ರೆ ಅದ ಬರಬೇಕು ಅಂತರಂಗದೊಳಗೆ. ಆ ನೆನಪುಗಳನ್ನು ಮೆಲುಕು ಹಾಕುವಂತ ಜಗತ್ತಿನ ಭಾವವನ್ನು ಮರೆತು ನಾಮರೂಪಾದಿಗಳನ್ನು ಬಿಟ್ಟು ನಿಶ್ಚಲವಾದ ಮನಸ್ಸಿನಲ್ಲಿ ಆನಂದದ ಅನುಭೂತಿಯನ್ನು ಹೊಂದಬೇಕು. ಅದಕ್ಕೆ ಅಂತಹ ವಿಶೇಷವಾದ ಒಂದು ಸ್ಥಳದೊಳಗೆ ಇದ್ಕೊಂಡು ನಾವು ಅದರ ಮಹತ್ವವನ್ನು ಅರಿಲಾರ್ದನ ಸುಮ್ಮನೆ ಸಮಯ ಕಳೆದು ಬಿಡ್ತೀವಿ ಅಂದ್ರೆ ನಮ್ಮಂಥ ಅಜ್ಞಾನಿಗಳು ಯಾರಿಲ್ಲ. ಅದಕ್ಕೆ ನೀನು ಅಜ್ಞಾನಿ ಆಗಬೇಡ, ಸುಜ್ಞಾನಿ ಆಗು, ಸಚ್ಚಿಂತಕನಾಗು ತಿಳ್ಕೊಂಡು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.